ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ GPSTR 2022 ಪ್ರಶ್ನೆ ಪತ್ರಿಕೆ ಸಂಬಂಧಿಸಿದಂತೆ ಅದರ ವಿಶ್ಲೇಷಣೆಯ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ಕಳೆದ ವಿಡಿಯೋದಲ್ಲಿ 18 ಪ್ರಶ್ನೆಗಳ ವಿಶ್ಲೇಷಣೆ ಮಾಡಲಾಗಿದೆ. ಈಗ ಅದರ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. 19ನೇ ಪ್ರಶ್ನೆ, ಕೊಟ್ಟಿರುವ ಹೇಳಿಕೆಗಳನ್ನು ಗಮನಿಸಿ, ಕೆಳಗಿನ ಸಂಕೇತಗಳ ಸಹಾಯದಿಂದ ಸರಿಯಾದ ಉತ್ತರವನ್ನು ಗುರುತಿಸಿ. ಇಲ್ಲಿ ಹೇಳಿಕೆ ಎ ಏನು ಹೇಳುತ್ತಂದ್ರೆ, ಸಾಮಾಜೀಕರಣವು ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಹೇಳಿಕೆ ಬಿ, ಸಾಮಾಜೀಕರಣವು ಮಾನವ ಜೀವಿಯನ್ನ ಸಾಮಾಜಿಕ ಜೀವಿಯನ್ನಾಗಿಸುತ್ತದೆ. ಹೇಳಿಕೆ ಸಿ, ಸಾಮಾಜೀಕರಣವು ಶಾಲೆಗಳಲ್ಲಿ ಸಂಭವಿಸುವುದಿಲ್ಲ. ಯಾಕಂದ್ರೆ ಸಂಭವಿಸುವುದಿಲ್ಲ ಅಂತ ಕೊಟ್ಟಿದ್ರೆ, ಬಟ್ ವಾಸ್ತವವಾಗಿ ಶಾಲೆ ಕೂಡ ಸಾಮಾಜೀಕರಣದ ಒಂದು ಘಟಕ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್, ಸಾಮಾಜೀಕರಣವು ವ್ಯಕ್ತಿಯ ಬೆಳವಣಿಗೆಗೆ ಮಾರಕ ಅಂತೇಳಿ ಕೊಟ್ಟಿದ್ರೆ ಇದು ತಪ್ಪು. ಸಾಮಾಜೀಕರಣ ವ್ಯಕ್ತಿಯ ಬೆಳವಣಿಗೆಗೆ ಸಹಾಯಕ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 1 ಎ ಮಾತ್ರ ಸರಿ, ಆಪ್ಷನ್ 2 ಬಿ ಮಾತ್ರ ಸರಿ, ಆಪ್ಷನ್ 3 ಸಿ ಮತ್ತು ಡಿ ಸರಿ, ಆಪ್ಷನ್ 4 ಎ ಮತ್ತು ಬಿ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಎ ಮತ್ತು ಬಿ ಸರಿ. ನೆಕ್ಸ್ಟ್ 20ನೇ ಪ್ರಶ್ನೆ, ಸಾಮಾಜಿಕ ವರ್ತನೆಯನ್ನ ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಅಂತೇಳಿ ಹೇಳಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಮ್ಯಾಕ್ಸ್ ವೆಬರ್. ಇಲ್ಲಿ ಈ ಒಂದು ವ್ಯಾಖ್ಯಾನಗಳು ಈಗ ಅಪ್ಡೇಟೆಡ್ ಪುಸ್ತಕದಲ್ಲಿಲ್ಲ, ಇದು ಓಲ್ಡ್ ವರ್ಷನ್ ಪುಸ್ತಕದಲ್ಲಿ ಇತ್ತು. ಸೊ ಅದರಿಂದ ನಾನು ಪಿಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡೋಣ ವ್ಯಾಖ್ಯಾನಗಳು. ಆಗಸ್ಟ್ ಕಾಮ್ಟೆ ಏನಂತ ಹೇಳ್ತಾರೆ, ಸಮಾಜಶಾಸ್ತ್ರವು ನಿಸರ್ಗ ಸಹಜ ಹಾಗೂ ಸ್ಥಿರ ರೂಪದ ನಿಯಮಗಳಿಗೆ ಒಳಪಟ್ಟ ವಿಜ್ಞಾನವಾಗಿದ್ದು ಅಂತಹ ನಿಯಮಗಳನ್ನು ಕೊಂಡುಕೊಳ್ಳುವುದೇ ಸಮಾಜಶಾಸ್ತ್ರ ಅಂತೇಳಿ ಹೇಳ್ತಾ ಹೋಗ್ತಾರೆ. ಮ್ಯಾಕ್ಸ್ ವೆಬರ್ ಅವರು ಸಾಮಾಜಿಕ ವರ್ತನೆಯನ್ನ ಅರ್ಥೈಸುವ ಅಧ್ಯಯನವೇ ಸಮಾಜಶಾಸ್ತ್ರ ಅಂತೇಳಿ ಹೇಳ್ತಾರೆ. ಇದು ಸರಿಯಾದ ಉತ್ತರ. ಎಮಿಲಿ ಡರ್ಕಿಮ್ ಅವರು ಏನಂತ ಹೇಳ್ತಾರೆ ಅಂದ್ರೆ, ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತೇಳಿ ಹೇಳ್ತಾರೆ. ಸಾಮಾನ್ಯವಾಗಿ ಹೇಳೋದಾದ್ರೆ ಸರ್ವ ಮಾನವ ಸಮಾಜದ ಅಧ್ಯಯನವೇ ಸಮಾಜಶಾಸ್ತ್ರ ಅಂತೇಳಿ ಎಮಿಲಿ ಡರ್ಕಿಮ್ ಅವರು ಹೇಳ್ತಾ ಹೋಗ್ತಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮ್ಯಾಕ್ಸ್ ವೆಬರ್. ನೆಕ್ಸ್ಟ್ ಪ್ರಶ್ನೆ 21ನೇ ಪ್ರಶ್ನೆ, ಇದು ಒಂದೇ ಪಾಠ, ಸಮಾಜಶಾಸ್ತ್ರ ಅನ್ನೋ ಫಸ್ಟ್ ಪಾಠದಿಂದ ಬಂದಿದೆ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಅವುಗಳಿಗೆ ಸಂಬಂಧಿಸಿದ ಸರಿಯಾದ ವ್ಯಕ್ತಿಯನ್ನ ಆರಿಸಿ. ಇಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾದ ಹೇಳಿಕೆಗಳನ್ನ ಕೊಟ್ಟಿದ್ರೆ ಅದಕ್ಕೆ ಸರಿಯಾದ ವ್ಯಕ್ತಿ ಯಾರಂತೇಳಿ ನಾವು ಹುಡುಕ್ಬೇಕಾಗುತ್ತೆ. ಫಸ್ಟ್ ಹೇಳಿಕೆ ಎ, ದಿ ಹೋಲಿ ಫ್ಯಾಮಿಲಿ ಎಂಬ ಪುಸ್ತಕವನ್ನ ಬರೆದಿದ್ದಾರೆ. ನೆಕ್ಸ್ಟ್ ಬಿ, ಹೆಗೆಲ್ ರವರು ಇವರ ಗುರುಗಳಾಗಿದ್ರು. ಹೇಳಿಕೆ ಸಿ ಏನ್ ಹೇಳ್ತಂದ್ರೆ, ಇವರು ವರ್ಗ ಸಂಘರ್ಷದ ಸ್ಥಾಪಕರು ಅಂತೇಳಿ ಕರೆಯಲಾಗಿದೆ. ಇವರು ಮೇ 5, 1818ರಲ್ಲಿ ಜನಿಸಿದ್ರು. ಇವೆಲ್ಲ ಅಂಶಗಳು ಯಾರಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಅವರು ಪ್ರಶ್ನೆ ಕೇಳಿದ್ರೆ, ಈಗ ಫಸ್ಟ್ ನಾವು ಅವ್ರ ಬಗ್ಗೆ ನೋಡೋಣ, ಅದಾದ ನಂತರ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡೋಣ. ಕಾರ್ಲ್ ಮಾರ್ಕ್ಸ್ ಬಗ್ಗೆ. ಕಾರ್ಲ್ ಮಾರ್ಕ್ಸ್ ಅವರು ಸಾಮಾನ್ಯ ಶಕ 19ನೇ ಶತಮಾನದ ವಿಶ್ವಮಾನ್ಯ ಸಾಮಾಜಿಕ ಚಿಂತಕ ಅಂತೇಳಿ ಕರಿತಾ ಹೋಗ್ತಾರೆ. ಕಾರ್ಲ್ ಮಾರ್ಕ್ಸ್ ಒಬ್ಬ ರಾಜಕೀಯ ಕ್ರಾಂತಿಕಾರಿ, ಚತುರ ಸಂಘಟಕ ಮತ್ತು ತೀಕ್ಷ್ಣ ಬರಹಗಾರ. ಕಾರ್ಲ್ ಮಾರ್ಕ್ಸ್ ಅವರನ್ನ ಸಂಘರ್ಷ ಸಿದ್ಧಾಂತದ ಪ್ರವರ್ತಕ ಅಂತೇಳಿ ಕರೀತಾರೆ. ಬಟ್ ಅಲ್ಲಿ ಆಪ್ಷನ್ ಅಲ್ಲಿ ಏನಂತ ಕೊಟ್ಟಿದ್ರು, ವರ್ಗ ಸಂಘರ್ಷದ ಸ್ಥಾಪಕ ಅಂತೇಳಿ ಕೊಟ್ಟಿದ್ರು. ಇಲ್ಲಿ ಸಂಘರ್ಷ ಸಿದ್ಧಾಂತದ ಪ್ರವರ್ತಕನಂತೇಳಿ ಕೊಟ್ಟಿದ್ರು. ನೆಕ್ಸ್ಟ್, ಇವರು ದುಡಿಯುವ ವರ್ಗಗಳು ಕಾರ್ಮಿಕರನ್ನ ಕುರಿತು ನಡೆಸಿದ ಚಿಂತನೆ, ಅಧ್ಯಯನ ಮತ್ತು ಬರವಣಿಗೆಗಳು ಕಾರ್ಮಿಕರ ಹೋರಾಟಕ್ಕೆ ಹೊಸ ದಿಕ್ಕನ್ನ ನೀಡಿದೆ. ಮಾರ್ಕ್ಸ್ ಅವರು ಸಾಮಾನ್ಯ ಶಕ 1818 ಮೇ 5ರಂದು ಜರ್ಮನಿಯ ಟಿಯರ್ ಎಂಬಲ್ಲಿ ಜನಿಸ್ತಾರೆ. ತಂದೆ ತಾಯಿ ಇನ್ರಿಚ್ ಮತ್ತು ಎನ್ರಿಯಟ್ ಮಾರ್ಕ್ ಹಾಗೂ ಹೆಂಡತಿ ಜೆನ್ನಿ ವಾನ್ ವೆಸ್ಟ್ ಪೆಲಿನ್ ಅಂತೇಳಿ ಇವರ ಹೆಂಡತಿ. ಎಗೆಲೆನ್ ಅನ್ನೋವರು ಏನಾಗ್ತಾರೆ, ಇವರ ಒಂದು ಗುರುಗಳು. ಇದರ ಮುಂದುವರೆದ ಭಾಗ ನೆಕ್ಸ್ಟ್ ಪೇಜ್ ಸ್ಲೈಡ್ ಅಲ್ಲಿ ಇದೆ. ಎಗೆಲೆನ್ ಕಾರ್ಲ್ ಮಾರ್ಕ್ಸ್ ರವರ ನೆಚ್ಚಿನ ಗುರುವಾಗಿದ್ದರು. ಇದು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ 1841ರಲ್ಲಿ ಕಾನೂನು ವಿಷಯದ PhD ಪದವಿ ಪಡೆದು ವೃತ್ತಿ ಜೀವನವನ್ನ ಇವರು ಆರಂಭ ಮಾಡ್ತಾರೆ. ಇವರು ಬರೆದಿರುವಂತಹ ಪ್ರಮುಖ ಕೃತಿಗಳು ಯಾವಂತಂದ್ರೆ, ದಾಸ್ ಕ್ಯಾಪಿಟಲ್ ಅನ್ನೋದು 1865ರಲ್ಲಿ ಪಬ್ಲಿಷ್ ಆಗುತ್ತೆ. ನೆಕ್ಸ್ಟ್ ದಿ ಹೋಲಿ ಫ್ಯಾಮಿಲಿ, ಈ ಒಂದು ಕೃತಿಯನ್ನ ದಿ ಹೋಲಿ ಫ್ಯಾಮಿಲಿ ಅನ್ನೋ ಕೃತಿಯನ್ನ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ದಿ ಜರ್ಮನ್ ಐಡಿಯಾಲಜಿ ಅನ್ನೋದು 1845ರಲ್ಲಿ ಬರುತ್ತೆ. ದಿ ಮ್ಯಾನಿಫೆಸ್ಟೋ ಆಫ್ ದಿ ಕಮ್ಯುನಿಸ್ಟ್ ಪಾರ್ಟಿ ಅಂತೇಳಿ 1848ರಲ್ಲಿ ಪಬ್ಲಿಷ್ ಆಗ್ತಾ ಬರುತ್ತೆ. ಈ ರೀತಿ ಸಾಕಷ್ಟು ಕೊಡುಗೆಗಳನ್ನ ಇವರು ಕೊಡ್ತಾ ಹೋಗಿದ್ದಾರೆ. ಕಾರ್ಲ್ ಮಾರ್ಕ್ಸ್ ಅವರು ಮಾರ್ಚ್ 14, 1883ರಲ್ಲಿ ಮರಣ ಹೊಂದಿದ್ರು. ಇವರ ಮರಣ ಹೊಂದಿ ಒಂದು ಶತಮಾನ ಕಳೆದರೂ ಕೂಡ ಅವರ ವಿಚಾರ ಸಿದ್ಧಾಂತಗಳು ಇಂದಿಗೂ ಕೂಡ ಜೀವಂತವಾಗಿವೆ ಅಂತೇಳಿ ನಾವು ಕಾರ್ಲ್ ಮಾರ್ಕ್ಸ್ ಬಗ್ಗೆ ನೋಡ್ಬೋದು. ಈಗ ಸರಿಯಾದ ಉತ್ತರ ನಾವು ಆಯ್ಕೆ ಮಾಡೋದಾದ್ರೆ, ಈ ಮೇಲಿನ ಎಲ್ಲ ಹೇಳಿಕೆಗಳು ಸಂಬಂಧಿಸಿದ ಯಾರಿಗೆ? ಕಾರ್ಲ್ ಮಾರ್ಕ್ಸ್ ಅವರಿಗೆ ಸಂಬಂಧಿಸಿದೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಪ್ರತಿಪಾದನೆ ಮತ್ತು ಕಾರಣ. ಪ್ರತಿಪಾದನೆ ಎ, ಬಾಲಕಾರ್ಮಿಕ ಪದ್ಧತಿಯು ಸಮಾಜದಲ್ಲಿ ಹೆಚ್ಚಾಗುತ್ತಿದೆ. ನೆಕ್ಸ್ಟ್ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಬಾಲ್ಯ ವಿವಾಹ ಮತ್ತು ಮಕ್ಕಳ ಸಾಗಾಣಿಕೆಗಳು
ಸಂಭವಿಸುತ್ತವೆ. ಇಲ್ಲಿ ಆಪ್ಷನ್ 1 ಎ ಮತ್ತು ಆರ್ ಸರಿ, ಎಗೆ ಆರ್ ಸರಿಯಾದ ವಿವರಣೆಯಾಗಿದೆ. ಎ ಮತ್ತು ಆರ್ ಸರಿ, ಆದರೆ ಎಗೆ ಆರ್ ಸರಿಯಾದ ವಿವರಣೆ ಅಲ್ಲ. ನೆಕ್ಸ್ಟ್ ಎ ಸರಿ ಮತ್ತು ಆರ್ ತಪ್ಪು, ಎ ತಪ್ಪು ಮತ್ತು ಆರ್ ಸರಿ. ಇಲ್ಲಿ ನಾವು ಎರಡು ಆಪ್ಷನ್ನ ನೇರವಾಗಿ ಸ್ಕಿಪ್ ಮಾಡ್ಬೋದು, ಯಾಕಂದರೆ ಎರಡು ಹೇಳಿಕೆ ಸರಿಯಾಗಿರೋದ್ರಿಂದ ಇವೆರಡು 3 ಮತ್ತು 4 ಸ್ಕಿಪ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಬಾಲಕಾರ್ಮಿಕ ಪದ್ಧತಿ ಸಮಾಜದಲ್ಲಿ ಹೆಚ್ಚಾಗ್ತಿದೆ, ಅದನ್ನು ನಾವು ಒಪ್ತೇವೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಬಾಲ್ಯ ವಿವಾಹಗಳು ಜಾಸ್ತಿ ಆಗ್ತಾ ಇದ್ದಾವೆ ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಬಾಲ್ಯ ವಿವಾಹದ ನಂತರ ಏನಾಗುತ್ತೆ, ಮಕ್ಕಳನ್ನ ಬಾಲಕಾರ್ಮಿಕ ಪದ್ಧತಿಗೆ ಆಗ್ತಾ ಹೋಗ್ತಾರೆ. ಅದಾದ ನಂತರ ಮಕ್ಕಳ ಕಳ್ಳ ಸಾಗಾಣಿಕೆಯನ್ನ ಮಾಡಿ ಆ ಮಕ್ಕಳನ್ನ ಬೇರೆ ಬೇರೆ ಕೈಗಾರಿಕೆಗಳಲ್ಲಿ ಅವರನ್ನ ಬಾಲಕಾರ್ಮಿಕ ಪದ್ಧತಿಗೆ ತಳ್ಳೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಪ್ರತಿಪಾದನೆ ಎ ಅನ್ನೋದು ಸರಿ ಮತ್ತು ಅದಕ್ಕೆ ಕಾರಣ ಆರ್ ಅನ್ನೋದು ಕೂಡ ಸರಿಯಾದ ಉತ್ತರ ಆಗಿದೆ. ಇಷ್ಟು ನಾವು 4 ಪ್ರಶ್ನೆಗಳ ವಿವರಣೆಯನ್ನ ನೋಡ್ತಾ ಹೋದ್ವಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.